ಎಮ್ಮೆಕೆರೆ ಈಜುಕೊಳದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಈಜುಪಟುಗಳಿಗೆ ಉಚಿತವಾಗಿಯೇ ಪ್ರವೇಶವನ್ನು ನೀಡಲಾಗುತ್ತದೆ. ಈಜುಕೊಳದಲ್ಲಿ ಉತ್ತಮ ಗುಣಮಟ್ಟದ ತರಬೇತಿಗಾಗಿ NIS ಶಿಕ್ಷಣ ಹೊಂದಿರುವ ವಿಶ್ವಾಮಿತ್ರ ಪ್ರಶಸ್ತಿ ಪಡೆದ ತರಬೇತುದಾರರನ್ನು ನೇಮಕ ಮಾಡಲಾಗಿದ್ದು, ಆ ಹಿನ್ನೆಲೆಯಲ್ಲಿ ತರಬೇತಿಗೆ ಮಾತ್ರ ಈ ಈಜುಪಟುಗಳಿಂದ ಶುಲ್ಕವನ್ನು ಪಡೆಯಲಾಗುತ್ತದೆ ಎಂದು ಎಮ್ಮೆಕೆರೆ ಈಜುಕೊಳದ ನಿರ್ದೇಶಕ ನವೀನ್ ಪ್ರತಿಕ್ರಿಯಿಸಿದ್ದಾರೆ. ಯಾಕೆ ಪೂನಾಕ್ಕೆ ಹೋಗಬೇಕು? ಯಾಕಂದರೆ ಅಲ್ಲಿ ಅಂಥ ಫೆಸಿಲಿಟಿ ಉಂಟು, ಅಂಥ ಟ್ರೈನಿಂಗ್ ಉಂಟು ಸರ್. ಯಾಕೆ ನಮ್ಮ ಮಕ್ಕಳು ಚಿಂತನ್ ಬೆಂಗಳೂರಿಗೆ ಹೋದರು? ಈಗ ಮಂಗಳೂರಲ್ಲಿ 4 ಕ್ಲಬ್ಬಲ್ಲಿ 1 ಕ್ಲಬ್ಬಿಗೆ ಮಾತ್ರ ತೊಂದರೆ, 3 ಕ್ಲಬ್ನವರಿಗೆ ತೊಂದರೆ ಇಲ್ಲ. ಕ್ರಮ ಕೈಗೊಳ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಅವರಾಗೆ ಅವರಷ್ಟಕ್ಕೆ ಅದನ್ನು ಸ್ಟಾಪ್ ಮಾಡಿದರೆ ಒಳ್ಳೆಯದು. ಮಂಗಳೂರಿನ ಕ್ರೀಡಾಪಟುಗಳಿಗೆ ನನ್ನಿಂದ ತೊಂದರೆ ಆಗಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಕ್ರೀಡಾಪಟುಗಳಿಗೆ ಬೇಕಾಗಿ ನನ್ನದು ಬಿಸ್ನೆಸ್ಸೇ ಬೇರೆ. ನಮ್ಮದು ಒಬ್ಜೆಕ್ಷನ್ ಖಾಲಿ ತರಬೇತುದಾರರಿಗೆ ಮಾತ್ರ, ಬೇರೆ ಯಾವುದಿಲ್ಲ. ಅದು ಕೂಡ ಯಾರಿಗೂ ಕೂಡ ಯಾವುದೇ ಕ್ಲಬ್ಸ್ನ ತರಬೇತುದಾರರಿಗೆ ಸಹ ಇದಿಲ್ಲ. ಅಲ್ಲಿಯ ಮ್ಯಾನೇಜರ್ ರಮೇಶ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ 3 ಕ್ಲಬ್ಬಿನ ಕಚ್ಚಾಟ ಎಷ್ಟಾಗ್ತಾ ಉಂಟು ಅಂತ ಕೇಳಿದರೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಈ ಪೂಲ್ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಈ ಬಗ್ಗೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅನ್ನು ತುಂಬಾ ಗೌರವಿಸುತ್ತೇನೆ, ಏಕೆಂದರೆ ನಾನು ಕೂಡ ಅವರ ಮೆಂಬರ್ ಆಗಿದ್ದೆ. ಅದರ ಗೌರವಾಧ್ಯಕ್ಷರಾದ ಧರ್ಮೇಂದ್ರ ಹಾಗೂ ಅಧ್ಯಕ್ಷರಾದ ಯತೀಶ್ ಬೈಕಂಪಾಡಿ ಅವರ ಬಗ್ಗೆಯೂ ನನಗೆ ಅಪಾರ ಗೌರವವಿದೆ. ಆದರೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರ ಮತ್ತು ನಮ್ಮ ವೈಯಕ್ತಿಕ ಕಾರಣದಿಂದ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅನ್ನು ದುರ್ಬಳಕೆ ಮಾಡುತ್ತಿದ್ದಾರೆ. ಮಂಗಳೂರಿನಲ್ಲಿರುವ 4 ಈಜು ಸಂಸ್ಥೆಗಳಲ್ಲಿ ಜೈ ಹಿಂದ್ ಕ್ಲಬ್, ಮಂಗಳೂರು ಆಕ್ವಾಟಿಕ್ ಕ್ಲಬ್, V1 ಆಕ್ವಾಟಿಕ್ ಕ್ಲಬ್ ಈಜುಪಟುಗಳಿಗೆ ಹಾಗೂ ಹೆತ್ತವರಿಗೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಎಂದು ಹೇಳಿದರು. ವೈಯಕ್ತಿಕ ಕಾರಣವನ್ನು ಹಿಡಿದು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಮುಖಾಂತರ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮಕ್ಕಳಿಗೆ ಉಚಿತ ಪ್ರವೇಶ ಹಾಗೂ ತರಬೇತುದಾರರಿಗೆ ತರಬೇತು ಮಾಡಲು ಅವಕಾಶ ಕೊಡಬೇಕಾಗಿ ಒತ್ತಡ ಹಾಕಿದ್ದಾರೆ. ಚಿಂತನ್ ಶೆಟ್ಟಿ ಎನ್ನುವ ಈಜುಪಟುವನ್ನು ಹೊರಗೆ ಹಾಕಿದ್ದೇವೆ ಎಂದು 2ನೇ ಪತ್ರಿಕೆಯಲ್ಲಿ ಹೇಳಿರುತ್ತಾರೆ. ಆದರೆ ಚಿಂತನ್ ಶೆಟ್ಟಿಯವರು ಆ ಮೊದಲೇ ಹೈ ಪರ್ಫಾರ್ಮೆನ್ಸ್ ತರಬೇತಿಗಾಗಿ ಬೆಂಗಳೂರಿನ ಲಕ್ಷಣ್ ಈಜು ಸಂಸ್ಥೆಗೆ ಸೇರಿರುತ್ತಾರೆ. 3ನೇ ಪತ್ರಿಕೆಯಲ್ಲಿ 38 ರಾಜ್ಯ ರಾಷ್ಟ್ರ ಮಟ್ಟದ ಈಜುಪಟುಗಳನ್ನು ಹೊರಗೆ ಹಾಕಿದ್ದೇವೆ ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಅದರಲ್ಲಿ 14 ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ, 6 ಜೈ ಹಿಂದ್ ಕ್ಲಬ್ನ, 11 ಪುತ್ತೂರು ಆಕ್ವಾಟಿಕ್ ಕ್ಲಬ್ನ ಹಾಗೂ ಉಳಿದ V1 ಆಕ್ವಾ ಸೆಂಟರ್ನ ಮಕ್ಕಳ ಹೆಸರನ್ನು ಕೊಟ್ಟಿದ್ರು. ಆದರೆ ಎಮ್ಮೆಕೆರೆ ಈಜುಕೊಳಕ್ಕೆ ಈ ಹೆಸರುಗಳಲ್ಲ, ಕೇವಲ 14 ಮಕ್ಕಳು ಮಾತ್ರ ಬರುತ್ತಿದ್ದು, ಅದರಲ್ಲಿ ಕೇವಲ 9 ಮಕ್ಕಳು ಮಾತ್ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಮಕ್ಕಳಾಗಿರುತ್ತಾರೆ. ಇದರ ಪ್ರಕಾರ ಮಾರ್ಚ್ನಿಂದ ಇಲ್ಲಿಯವರೆಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಅಪಪ್ರಚಾರ ಮಾಡಿಕೊಂಡು ನಮ್ಮ ಸಂಸ್ಥೆಯ ಹಾಗೂ ನಮ್ಮ ಜಿಲ್ಲೆಯ ಹೆಸರನ್ನು ಹಾಳು ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. 2020 ಡಿಸೆಂಬರ್ 1ರಿಂದ ನಾವು ಟೆಂಡರ್ ಮುಖಾಂತರ ಈ ಈಜುಕೊಳವನ್ನು ಒಂದು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಖಾಂತರ 50 ಲಕ್ಷ ಸೆಕ್ಯೂರಿಟಿ ಡೆಪಾಸಿಟ್ ಹಾಗೂ 2,61,000 ಮಾಸಿಕ ಶುಲ್ಕ ಪಾವತಿಯ ದಾಗಿ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಖಾಂತರ ನಾವು ಒಪ್ಪಿಗೆಯ ಮೇರೆಗೆ ಈ ಪೂಲನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಅದರಂತೆಯೇ ಅಲ್ಲಿ ಸಾರ್ವಜನಿಕರಿಗೆ, ಮಕ್ಕಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರವೇಶ ಅವಕಾಶವಿದೆ. ಇಲ್ಲಿ ಈಜು ಗೊತ್ತಿಲ್ಲದವರಿಗೆ ಈಜು ಕಲಿಸುವ ಹಾಗೂ ಕ್ರೀಡಾಪಟುಗಳಿಗೆ ಉನ್ನತ ತರಬೇತಿ ನೀಡುವ ಉದ್ದೇಶದಿಂದ ಲೆವೆಲ್ 1ರಿಂದ ಲೆವೆಲ್ 7ರವರೆಗೆ ಹೈ ಪರ್ಫಾರ್ಮೆನ್ಸ್ ತರಬೇತಿ ನೀಡುವ NIS ತರಬೇತುದಾರರನ್ನು ಕೂಡ ನಿಯೋಜಿಸಿದ್ದೇವೆ. ಅಲ್ಲದೆ ಅಲ್ಲಿರುವ ಮುಖ್ಯ ಈಜುಕೊಳದಲ್ಲಿ 10 ಟ್ರ್ಯಾಕ್ಗಳಿದ್ದು, ಅದರಲ್ಲಿ 7 ಟ್ರ್ಯಾಕ್ಗಳನ್ನು ಕ್ರೀಡಾಪಟುಗಳಿಗೆ ಅಂತವೇ ಮೀಸಲಿಟ್ಟಿದ್ದು, 1 ಟ್ರ್ಯಾಕನ್ನು ಲ್ಯಾಬ್ ಸ್ವಿಮ್ಮರ್ಸ್ ಹಾಗೂ 2 ಟ್ರ್ಯಾಕನ್ನು ಸಾರ್ವಜನಿಕರಿಂದ ಈಗ ತಾತ್ಕಾಲಿಕವಾಗಿ ಕೊಟ್ಟಿದ್ದೇವೆ. ಇನ್ನು ಮುಂಬರುವ ದಿನಗಳಲ್ಲಿ
ಈಜಾಪಟುಗಳು ಜಾಸ್ತಿ ಆದಂತೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ. ಅಲ್ಲಿ 3 ಪೂಲ್ಗಳಿವೆ. ಒಂದು ಮೇನ್ ಪೂಲ್, ಮತ್ತೊಂದು ಪ್ರಾಕ್ಟೀಸ್ ಪೂಲ್ ಅಂತ. ಆ ಪ್ರಾಕ್ಟೀಸ್ ಪೂಲ್ನಲ್ಲಿ ಈಗ ಪ್ರೆಸೆಂಟ್ ನಾವು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತರಬೇತಿಯನ್ನು ಕೊಡಲು ಮತ್ತು ಈಜಾಡಲು ಅವಕಾಶ ಕೊಟ್ಟಿದ್ದೇವೆ. ಸಣ್ಣ ಪೂಲ್ನಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗೆ ತರಬೇತಿ ಹಾಗೂ ಈಜಾಡಲು ಅವಕಾಶವನ್ನು ಕೊಟ್ಟಿದ್ದೇವೆ. ನಾನು ಇವತ್ತು ಮುಖ್ಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕೆಂದರೆ, ಇವತ್ತು ನಮ್ಮ ವಿರುದ್ಧವಾಗಿ ಬೆಳಿಗ್ಗೆ ಒಂದು ಪತ್ರಿಕಾಗೋಷ್ಠಿ ಆಗಿರುತ್ತೆ. ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥ ವಿಷಯ. ನಾನು ಅದರ ಬಗ್ಗೆ ಹೇಳುವುದಾದಂತಂದರೆ, ನಾನು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ಗೆ ನಾನು ಗೌರವವನ್ನು ಕೊಡುತ್ತಿದ್ದೇನೆ. ಯಾಕೆಂದರೆ ನಾನು ಕೂಡ ಅದರ ಮೆಂಬರ್. ನನಗೆ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಅದರಲ್ಲಿರುವ ಹಾನರೇಬಲ್ ಪ್ರೆಸಿಡೆಂಟ್ ನಮ್ಮ ಧರ್ಮೇಂದ್ರ ಅವರಾಗಲಿ, ನಮ್ಮ ಪ್ರೆಸಿಡೆಂಟ್ ಆದ ಯತೀಶ್ ಬೈಕಂಪಡವರಿಗೆ ಕೂಡ ನನ್ನ ಅಪಾರ ಗೌರವ ಇದೆ. ಯಾಕೆಂದರೆ ಅವರು ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತುಂಬ ತೊಡಗಿಸಿಕೊಂಡಿದ್ದವರು, ಅವರು ಒಳ್ಳೆಯ ಮನೋಭಾವನೆ ಇದ್ದವರು. ಆದರೆ ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಅವರು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ನು ದುರ್ಬಳಕೆ ಮಾಡುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವನ್ನು ನಾವು ನಿಮಗೆ ತಿಳಿಸ್ತೇವೆ. ಮಂಗಳೂರಿನಲ್ಲಿ ಟೋಟಲ್ 4 ಈಜು ಕ್ಲಬ್ಗಳಿವೆ. ಒಂದು ಜೈಹಿಂದ್ ಕ್ಲಬ್ಬು, ಮ್ಯಾಂಗ್ಳೂರು ಎಕ್ವಾಟಿಕ್ ಕ್ಲಬ್ಬು, ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬು, V1 ಎಕ್ವಾಟಿಕ್ ಕ್ಲಬ್. ಇದು ಪ್ರಸ್ತುತ ಮಂಗಳೂರಲ್ಲಿರುವ ಒಂದು ಸ್ವಿಮ್ಮಿಂಗ್ ಕ್ಲಬ್ಸ್. ಆ 3 ಕ್ಲಬ್ನವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಜೈಹಿಂದ್ ಕ್ಲಬ್ನವರಿದ್ದಾರೆ, ಮ್ಯಾಂಗ್ಳೂರು ಎಕ್ವಾಟಿಕ್ ಕ್ಲಬ್ನವರಿದ್ದಾರೆ, V1 ಎಕ್ವಾಟಿಕ್ ಕ್ಲಬ್ನವರು ಸಹ ಇದ್ದಾರೆ. ಕೇವಲ ಇದು ಸಮಸ್ಯೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರಿಗೆ ಮಾತ್ರ ಆಗುತ್ತುಂಟು. ಇದು ಅವರ ಸ್ವಂತ ಲಾಭಕ್ಕಾಗಿ, ವೈಯಕ್ತಿಕ ಲಾಭಕ್ಕಾಗಿ ಅಸೋಸಿಯೇಷನನ್ನು ಮುಂದಕ್ಕಿಟ್ಟುಕೊಂಡು ಮಾಡುತ್ತಿದ್ದಾರೆ. ಬಟ್ ಅವರು ಆ 8 ಗಂಟೆಯನ್ನು ಬಿಟ್ಟು 9 ಗಂಟೆಯ ಮೇಲೂ ಕೂಡ ಅಲ್ಲಿ ನಿಯಮವನ್ನು ಮೀರಿ ಕೂಡ ಟ್ರೈನಿಂಗ್ ಕೊಡ್ತಿದ್ದರು. ಬಟ್ ನಮ್ಮದು ಯಾವುದು ಅಭ್ಯಂತರ ಇರಲಿಲ್ಲ. ನಾವು ಅದಕ್ಕೆ ಕೂಡ ಅವರಿಗೆ ಸಪೋರ್ಟ್ ಕೊಟ್ಟಿದ್ದೇವೆ. ನಾವು ಅವರಿಗೇನು ತೊಂದರೆಯನ್ನು ಮಾಡದೆ ಅವರಿಗೆ ಟ್ರೈನಿಂಗ್ ಕೊಡಲು ಅವಕಾಶವನ್ನು ಕೊಟ್ಟಿದ್ದೆವು. ಅದಾದ ನಂತರ ಮಾರ್ಚ್ ತಿಂಗಳಲ್ಲಿ ನಾವು ನಮ್ಮಲ್ಲಿರುವ ಒಂದು 80 ಮಕ್ಕಳಿದ್ದಾರೆ ನಮ್ಮ V1 ಎಕ್ವಾ ಸೆಂಟರ್ನಲ್ಲಿ. ಆ 80 ಮಕ್ಕಳ ಒಂದು ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್ಗೋಸ್ಕರ ನಾವು ವಿಶ್ವಾಮಿತ್ರ ಅವಾರ್ಡ್ ಪಡೆದಿರುವಂಥ NIS ಕೋಚನ್ನು ನಾವು ಹೊರಗಿನ ರಾಜ್ಯದಿಂದ ಇಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಬೇಕಾಗಿ ತಂದೆವು. ಆ ಸಮಯದಲ್ಲಿ ನಮ್ಮ ಟ್ರೈನರ್ಸ್ನವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಮ್ಮ ಟ್ರೈನಿಂಗ್ಗೆ ತೊಂದರೆ ಆಗದ ಹಾಗೆ ಸಮಯದ ಬದಲಾವಣೆಯನ್ನು ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರ ಹತ್ರ ಕೇಳಿಕೊಂಡೆವು. ನೀವು ನಮ್ಮ ಟೈಮ್ಗೆ ಇಷ್ಟಿಷ್ಟು ಗಂಟೆ ಉಂಟು, ನೀವು 7:30 ಗಂಟೆ ನಂತರ ಮಾಡ್ಬೋದಾ, 7:30 ಗಂಟೆ ನಂತರ ಮಾಡ್ಬೋದಾ ಅಂತ. ಅದಕ್ಕೆ ಅವರು ಹೇಳಿದರು, ಇಲ್ಲ ನಮಗೆ 7:30 ಗಂಟೆ ಆದರೆ ತುಂಬ ಲೇಟ್ ಆಗುತ್ತೆ, ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ಮಾಡ್ತೇವೆ ಅಂತೇಳಿ ಅವರು ಕೂಡ ಹೋದ ನಂತರ ನಾವು ಯಾರನ್ನು ಕೂಡ ಹೊರತಬ್ಬಲಿಲ್ಲ. ಅದಕ್ಕೆ ವಿತ್ ಪ್ರೂಫ್ ನಮ್ಮಲ್ಲಿ ಕೂಡ ಉಂಟು. ಅವರಷ್ಟಕ್ಕೆ ಅವರಾಗಿಯೇ ಅಲ್ಲಿಂದ ಹೋಗಿದ್ದಾರೆ. ಮತ್ತು ಇವತ್ತಿನ ದಿವಸ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ ನಾವು ಅವರನ್ನು ಹೊರತಬ್ಬಿದ್ದೇವೆ ಅಂತ. ನಿಜವಾಗಲೂ ನಾವು ಹೊರತಬ್ಬಿಲ್ಲ. ಅದಾದ ನಂತರ ಅವರು ಖಾಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಎದುರು ಬಂದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಕೊಂಡು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಮುಖಾಂತರ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮಕ್ಕಳಿಗೆ ಉಚಿತ ಪ್ರವೇಶ ಹಾಗೂ ತರಬೇತುದಾರರನ್ನು ಅವಕಾಶ ಕೊಡಬೇಕಾಗಿದ್ದು ಒತ್ತಡ ಹೇರಿದರು. ಅದೇ ಪ್ರಕಾರ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೋದ ಮಕ್ಕಳಿಗೆ, ಅರ್ಹ ಮಕ್ಕಳಿಗೆ ನಾವು ಉಚಿತ ಪ್ರವೇಶವನ್ನು ಕೂಡ ಕಲ್ಪಿಸಿದೆವು. ಗೌರ್ಮೆಂಟ್ ಕೊಡಲಿಲ್ಲದು ಕೂಡ ನಾವು ನಮ್ಮಿಂದ ಕೈಯಿಂದ ಉಚಿತ ಪ್ರವೇಶವನ್ನು ಕಲ್ಪಿಸಿದೆವು. ಆದರೆ ತಾಂತ್ರಿಕ ಕಾರಣದಿಂದಾಗಿ ತುಂಬ ಸಮಸ್ಯೆ ಇರ್ತದೆ ಅಲ್ಲಿ, ತಾಂತ್ರಿಕ ಕಾರಣಗಳು. ಆ ಕಾರಣದಿಂದಾಗಿ ನಾವು ತರಬೇತುದಾರರಿಗೆ ಅವಕಾಶ ಇಲ್ಲ ಅಂತೂ ಸ್ಪಷ್ಟನೆ ಮಾಡಿದ್ದೆವು. ಸುದ್ದಿಗೋಷ್ಠಿಯಲ್ಲಿ ಜೈಹಿಂದ್ ಕ್ಲಬ್ನ ರಾಮಕೃಷ್ಣ, ಡಾಕ್ಟರ್ ನಾಗೇಂದ್ರ, ರೂಪಾಜಿ ಪ್ರಭು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.